ಕೇಳ್ತಾ ಇದ್ದೀರಾ? ಖಂಡಿತ ಅದಕ್ಕೆ ಮಾತಾಡ್ಲಿಕ್ಕೆ ಹೊರಡಿಸಿಲ್ಲ. ಯಾಕಂದ್ರೆ ಇದುವರೆಗೂ ಸುಮಾರು ಪ್ರಧಾನಿಗಳು ನಾವು ನೋಡಿದ್ವಿ. ಪ್ರಧಾನಿ ಏನು ಮಾಡ್ತಾ ಇದ್ದಾನೆ, ಪ್ರಧಾನಿ ಯಾರು, ಪ್ರಧಾನಿ ಏನು ಮಾಡ್ತಾ ಇತ್ತು, ಪ್ರಧಾನಿ ವಿದೇಶ ಪ್ರವೇಶ ಹೋದ, ಇಷ್ಟು ಖರ್ಚು ಮಾಡ್ದ, ಪ್ರಧಾನಿಯಿಂದ ಇಷ್ಟು ಲಾಸ್ ಆಯಿತು, ಇದಾಯಿತು, ಬರೀ ತೆಗಳೋದೇ ಜಾಸ್ತಿ ಆಗ್ತಾ ಇದೆ. ಅಪೋಸಿಷನ್ ಅವರಿಗೆ ಸಿಕ್ಕಿರೋ ಒಂದೇ ಒಂದು ವರ್ಡ್ ಅಂದರೆ ಇವತ್ತು ಅದು. ಆದರೆ ಇಡೀ ಪ್ರಪಂಚ ನಮ್ಮ ಕಡೆ ನೋಡುವಾಗ ಮಾಡಬೇಕು ಅಂದರೆ ಮೋದಿ ಒಬ್ಬರಿಂದನೇ ಸಾಧ್ಯ. ಯಾಕೆಂದರೆ ಮೋದಿ ಮಾಡ್ತಕ್ಕಂಥ ಒಂದೊಂದು ಕಾರ್ಯಕ್ರಮಗಳು, ಇವನ್ ನಮ್ಮ ದೇಶಕ್ಕೆ ಕೊಡುಗೆಗಳು ಬರ್ತಾ ಇರೋದು ಫಾರಿನಿಂದ ಫಂಡ್ಸಿಂದ ಇರ್ಬೋದು, ಒಂದು ಇಂಡಸ್ಟ್ರಿಯಿಂದ ಇರ್ಬೋದು, ಪ್ರತಿಯೊಂದೂ. ಅದೇ ಥರ ಅವ್ರು ಏನು ಇವತ್ತು ಜನಸಾಮಾನ್ಯರಲ್ಲಿ ಇವನ್ ಬಾಟಮ್ ಅಂದರೆ ಕೆಳ ಹಂತದಿಂದ ಮೇಲಂತದವರೆಗೂ, ಅದೇ ಮೇಲಂತದವ್ರು ಸ್ವಲ್ಪ ಎಫೆಕ್ಟ್ ಆಗಿದೆ, ಇಲ್ಲ ಇಲ್ಲ, ನೋಟ್ ಬ್ಯಾನಿಂದ ಕೆಳ ಹಂತದವ್ರಿಗೆ ಅನುಕೂಲ ಆಗಿದೆ. ಅವ್ರನ್ನ ಮಿಸ್ಗೈಡ್ ಮಾಡಿ ಬೇರೆ ರೀತಿಯಲ್ಲಿ ಜನರು ಡೈವರ್ಟ್ ಮಾಡಿಕೆ ಈ ಚುನಾವಣೆಗಳು ಮಾಡ್ತಾ ಇದೆ. ಆದರೆ ಅಂಥವರು ಮಿನಿಮಮ್ 3 ಸಲ ಬರಲಿಲ್ಲ ಅಂದರೆ ನಮ್ಮ ಭಾರತ ಉದ್ಧಾರ ಆಗಲ್ಲ. ಯಾಕಂದರೆ ಒಂದು ಲೆವೆಲ್ ತಗೊಂಡು ಹೋಗ್ತಾ ಇದ್ದಾರೆ, ಅದನ್ನು ಹಾಳು ಮಾಡಲಿಕ್ಕೆ ಭಾಳಷ್ಟು ಕಳ್ಳಕಾಕರು ಕೋಟ್ಯಾಂತರ ರೂಪಾಯಿ ಕಪ್ಪು ಹಣ ಇಟ್ಟಿರ್ತಕ್ಕಂಥ ಜನ ಅವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅದನ್ನು ಸರಿ ಮಾಡಿ ಇದು ಮಾಡಬೇಕು ಅಂದ್ರೆ 3 ಸಲ ಮಿನಿಮಮ್ ಬರಬೇಕು. ಆದರೆ ಅದ ಮೇಲೆ ಕೂಡ ಖಂಡಿತವಾಗಿ ಬರಬೇಕು. ಆದರೆ ಮಿನಿಮಮ್ 3 ಸಲ ಬಂದಿಲ್ಲ, ನಾವೇನು ಮಾಡ್ಲಿಕ್ಕಾಗಲ್ಲ. ಅಂತ ವ್ಯಕ್ತಿನ ಕಳ್ಕೊಳ್ದಿರ ನಮ್ಮ ಜನರು ಬಹಳ ಸಪೋರ್ಟಿವ್ ಆಗಿದ್ದು, ಯೂತ್ಸು ಎಸ್ಪೆಷಲಿ ಎಲ್ಲರೂ ಒಬ್ರಿಗೊಬ್ರು ಹೇಳ್ಕೊಂಡು ಅವ್ರನ್ನ ಒನ್ಸ್ ಅಗೇನ್ ಹೋದ ಸಲ ಏನು ಬಂದಿದೆ ಅದಕ್ಕಿಂತ ಹೆಚ್ಚಿನ ಸೀಟಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಅದೊಂದೇ ಅಲ್ಲ, ಇವನ್ ಇಂಡಿಯಾ ಅಂದ್ರೆ ಏನು ಅಂತ ಫಾರಿನ್ ಕಂಟ್ರೀಸ್ ಗೊತ್ತಾಗಿದೆ ಮೋದಿ ಬಂದ ಮೇಲೆ. ಅದುವರೆಗೂ ಈ ಕಳ್ಳರು ಬರೀ ತಗೊಂಡು ಬ್ಲಾಕ್ ಮನಿ ಇಡೋದ್ರಲ್ಲೇ ಇದ್ರು ಹೊತ್ತು ಇಂಡಿಯಾನೇನು ಡೆವಲಪ್ ಮಾಡಿಲ್ಲ. ಇದೇ ತರ ಮುಂದೆ ಮೋದಿ ಚೆನ್ನಾಗಿ ಬರಲಿ, ಇನ್ನೂ ಹೆಚ್ಚಿನ ಒಂದು ಮಾತುಗಳಿಗೆ ಬರಲಿ ಅಂತ ನಾನು ಆಸೆ. ಸರ್, ಇವಾಗ ಬಂದು ಜಾನ್ವರಿ ಮಂತ್ ಎಲೆಕ್ಷನ್ ಇದು ಮೇ ಮಂತಲ್ಲಿ. ಇವಾಗಲೇ ಏನಕ್ಕೆ ಪ್ರಮೋಷನ್ಸು ಮಾರ್ಕೆಟಿಂಗ್ ಮಾಡ್ತಾರೆ ಟೀಮ್ ಮೋದಿ ಅಂತ? ಸರ್, ಏನಾಗುತ್ತೆ ಅಂದ್ರೆ ದೇಶ ಮುಖ್ಯ ಆಗಿರುತ್ತೆ ಹೊರತು ಭಾಷೆ ಆಗಲಿ ಜಾತಿ ಆಗಲಿ ಮುಖ್ಯ ಅಲ್ಲ ಅನ್ನೋ ಭಾವನೆಗಳನ್ನ ನಾವು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದ್ವಿ. ಏನು ಹೇಳ್ದಂಗೆ ಪ್ರತಿಯೊಂದು ಕಡೆನೂ ಇವತ್ತು ಒಬ್ಬನಿಗೆ 5 ಜನ, ಅವನಿಗೆ ಏನಕ್ಕೆ ಇವರು ಪ್ರಧಾನಿ ಆಗಿದ್ದಾರೆ. ಇವಾಗ ಪ್ರಜೆಗಳೆಲ್ಲ ಒಂದು ದಿವಸದಲ್ಲಿ ಯೋಚನೆ ಮಾಡ್ತಾರೆ, ಏನಂದ್ರೆ ಈ ಮೋದಿಯವರು ಏನು ಮಾತಾಡ್ತಾರೆ ಅನ್ನೋದನ್ನ. ಅಂದ್ರೆ 70 ವರ್ಷಗಳ ಬಳಿಕ ಒಬ್ಬ ಪ್ರಧಾನಿನ ಜನಸಾಮಾನ್ಯ ಕಾಯ್ತಾ ಇದ್ರೆ ಏನು ಕೊಡ್ಬೋದು ನಮ್ಮ ದೇಶಕ್ಕೆ ಅಂತ ಒಂದು ದೇಶದ ಒಂದು ಏನು ಭದ್ರತೆ ಬಗ್ಗೆ ಮೋದಿ ಕೊಟ್ಟಿರೋದಾಗ್ಲಿ, ಪ್ರತಿಯೊಂದು ಹಂತದಲ್ಲಿ ಇವತ್ತು 70 ವರ್ಷ ಆದರೂ ಕೂಡ ಸೂರಿಲ್ಲದಂಥ ವ್ಯಕ್ತಿಗಳು ಎಷ್ಟೋ ಇದ್ದಾರೆ. ಮೋದಿ ಅವರಿಂದ ಅದನ್ನು ಉತ್ತಮ ಆಗ್ತಾ ಇದೆ. ಯಾಕಂದ್ರೆ ಎಷ್ಟೋ ಜನ ಬ್ಯಾಂಕ್ ಕಡೆ ನೋಡಿಲ್ಲ, ಬ್ಯಾಂಕ್ ಅಕೌಂಟ್ ಅಂತ ಬಂದ ಕೂಡಲೇ ಅದನ್ನು ಮಾಡಿದ್ರು. ಪ್ರತಿಯೊಂದು ಹಂತದಲ್ಲಿ ಕೂಡ ಏನಾಗಿದೆ, ಪ್ರತಿಯೊಬ್ಬರು ಅವ್ರನ್ನ ಎಲ್ಲರಿಗೂ ಕಳ್ಳರ ಕಾಕರು. ಇವತ್ತು ಎಲ್ಲ ಪಕ್ಷದ ಬಗ್ಗೆ ಹೇಳೋದಕ್ಕಿಂತ 100 ಕೋಟಿಗೆ ಇನ್ನೂ ಟ್ಯಾಕ್ಸ್ ಕಟ್ಟೋದವರು ಇದ್ದಾರೆ ನಮ್ಮಲ್ಲಿ. ಇದೆಲ್ಲ ಯೋಚನೆ ಮಾಡಬೇಕು. ಬಡವರು ಮುಂದೆ ಇಟ್ಕೊಂಡು ನೋಟ್ ಬ್ಯಾನ್ ನಿಮಗೆ ತೊಂದರೆ ಆಯಿತು ಅಂತ, ಇಲ್ಲಿ ಯಾರಿಗೂ ತೊಂದರೆ ಆಗಿಲ್ಲ. ಯಾರು ಟ್ಯಾಕ್ಸ್ ಕಟ್ತಾ ಇದ್ದವರು ಬಂದು ಎಲ್ಲೋ ಒಂದು ಮಧ್ಯಮ ವರ್ಗದವರು ಅಥವಾ ಸಂಬಳ ತಗೊಳ್ಳೋಂಥ ಅವರು ಬಿಟ್ಟರೆ ಟ್ಯಾಕ್ಸ್ ಕಟ್ಟೋರು ಇಲ್ಲ. ಇವತ್ತು ಟ್ಯಾಕ್ಸ್ ಬಂದು ಎಷ್ಟಾಗಿದೆ, 100 ಜನ ಕಟ್ಟೋಲ್ಲಿ 250 ಜನ ಆಗಿದ್ದಾರೆ ಟ್ಯಾಕ್ಸ್ ಕಟ್ಟೋದು. ಇದನ್ನು ಅರ್ಥ ಮಾಡ್ಕೋಬೇಕು ಆ್ಯಕ್ಚುಲಿ ಎಲ್ಲರೂ ಕೂಡ. ಇದು ನನ್ನ ಅಭಿಪ್ರಾಯ. ಎಲ್ಲರೂ ನನ್ನ ರಿಕ್ವೆಸ್ಟ್ ಏನಂದರೆ ನಾವೆಲ್ಲ ಸೇರಿ ಮೋದಿಯನ್ನು ನೆಕ್ಸ್ಟ್ ಮುಂದಿನ ಒಂದು ಇನ್ನೂ 5 ವರ್ಷ ಅವರಿಗೆ ಬೆಲೆ ಕೊಡಬೇಕು, ಅವರಿಗೆ ಅಧಿಕಾರ ಕೊಡಬೇಕು ಅಂತ ನನ್ನ ಅನಿಸಿಕೆ ಸರ್. ನನ್ನ ಹೆಸರು ಲೀಲಾವತಿ ಶೆಟ್ಟಿ ಅಂತ. ನಾನು ಚಕ್ರವರ್ತಿ ಸೂಲಿಬೆಲೆ ಅವರ ಬ್ಯಾಚ್ ಅಂದರೆ SNFP ಸೋದರಿ ನಿವೇದಿತಾ ಪ್ರತಿಷ್ಠಾನ ಅಂತ, ಅದರಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಒಂದು ಚಕ್ರವರ್ತಿ ಸೂಲಿಬೆಲೆ ಅಂದರೆ ನನಗೆ ಇಷ್ಟ, ಅವರ ಮಾತುಗಳು ಇಷ್ಟ. ಅವರು ಏನು ಮಾಡ್ತಾರೆ ಒಳ್ಳೆ ರೀತಿಯಿಂದ ಸಮಾಜದಲ್ಲಿ ಜನಗಳು ಒಳ್ಳೆಯದಾಗಲಿ ಅಂತ ತುಂಬ ಒಳ್ಳೆಯ ಸ್ಪೀಚ್ ಕೊಡ್ತಾರೆ. ಅದೊಂದು. ಮತ್ತು ಯುವಕರು ಯುವತಿಯರನ್ನು ತುಂಬ ಒಳ್ಳೆಯ ದಾರಿಗೆ ತರ್ತಾ ಇದ್ದಾರೆ. ಮತ್ತು ಇನ್ನೂ ಹೆಚ್ಚಾಗಿ ಹೇಳೋದಾದರೆ ನಮ್ಮ ದೇಶ ಕಾಯುವ ಯೋಧರ ಬಗ್ಗೆ ಅವರು ತುಂಬ ಚಿಂತಿಸ್ತಾರೆ. ಅದರಿಂದ ನಾನು ತುಂಬ ಜನ ಸೇರಿಸ್ತಾ ಇದ್ದೀನಿ. ಅದರ ಬಗ್ಗೆ ನಾನು ಎಲ್ಲರಿಗೂ ತಿಳುವಳಿಕೆ ಕೊಡ್ತಾಯಿದ್ದೀನಿ. ಇದು ಮೊದಲಾಗಿ. ಮತ್ತು ಅವರು ಕರೆದ್ರು ಅಂತ ನಾವು ಬರ್ತಾಯಿದ್ದೀವಿ. ಚಕ್ರವರ್ತಿ ಸೂಲಿಬೆಲೆ ಅವರು ಎಲ್ಲಿ ಕರೆದ್ರು ನಾವು ಬರ್ತಾಯಿದ್ದೀವಿ. ಇವತ್ತು ಬಾಗಲಗುಂಟೆ MEI ಮೈದಾನದಲ್ಲಿ ಮೋದಿಯವರ ಬಗ್ಗೆ ಒಂದು ಸ್ಪೀಚ್ ಇದೆ. ಅದು ಚಕ್ರವರ್ತಿ ಸೂಲಿಬೆಲೆ ಅವರು ಮಾತಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಆನಂದ ಗುರೂಜಿಯವರು ಬರ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ತುಂಬ ಜನ ನೆರೆದಿದ್ದಾರೆ. ಖಂಡಿತ ಆನಂದ ಗುರೂಜಿ ಅಂದರೂ ಎಲ್ಲರಿಗೂ ಇಷ್ಟ. ಚಕ್ರವರ್ತಿ ಸೂಲಿಬೆಲೆ ಭಾಷಣ ಕೇಳಿದ್ರೆ ತುಂಬ ಖುಷಿ. ಇದು 2 ಉದ್ದೇಶಕ್ಕೆ ಹೋಗಲು ಬರ್ತಾ ಇದ್ದಾರೆ. ಅದಲ್ಲದೆ ಮೋದಿ ಅಂದರೆ ನಮಗೆಲ್ಲರಿಗೂ ಅಚ್ಚುಮೆಚ್ಚು ತುಂಬ ಇಷ್ಟ. ಯಾಕಂದರೆ ನನಗೆ ಗೊತ್ತಿದ್ದ ಪ್ರಕಾರ ಮೋದಿ ಬಂದ ಮೇಲೆ ಈ 5 ವರ್ಷದಲ್ಲಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಯೋಧರಿಗೆ
ಶೂ ಹಾಕ್ಕೊಳ್ಳಿಕ್ಕೆ ಇರಲಿಲ್ಲ, ಬರೀ ಕಾಲಲ್ಲಿ ನಡೀತಾ ಇದ್ದರು. ಅವರು ಅಲ್ಲಿ ಹೋಗಿ ಎಲ್ಲ ಅವರಿಗೆ ಶೂ ಬರೀ ಕಾಲಲ್ಲಿ ನಡಿಬಾರ್ದು, ನಮ್ಮ ಯೋಧರು ದೇಶ ಕಾಯುವವರು, ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಅವರಿಗೆ ಬಟ್ಟೆಯಿಂದ ಹಿಡಿದು ಎಲ್ಲ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ಅವರು ದಯಪಾಲಿಸಿದ್ದಾರೆ, ಕೊಟ್ಟಿದ್ದಾರೆ. ದೇಶದಲ್ಲಿ ಎಷ್ಟು ಸಾಲ ಇತ್ತು ಅದೆಲ್ಲ ತೀರಿಸಿದ್ದಾರೆ, ಯಾರಿಗೂ ಗೊತ್ತಿಲ್ಲ. ನಮ್ಮ ಸಾಲ ಇನ್ನೊಂದು ದೇಶಕ್ಕೆ ಅಡವು ಇಡಬೇಕಾಗಿತ್ತು, ಎಲ್ಲ ಸಾಲ ತೀರಿಸಿ ದೇಶಕ್ಕೆ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್ ಅವರೇ, ನಿಮ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಓಕೆ. ನಾನು 6ನೇ ಕ್ಲಾಸಲ್ಲಿ ಇದ್ದಾಗ ನಾನು ಓದಿ ಹಿಸ್ಟ್ರಿನಲ್ಲಿ ಏನಂದ್ರೆ ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ ಅಂತ. ಹೌದು. ಇವಾಗಿನ ಮಕ್ಕಳು ಓದ್ತಾ ಇರೋದು ಇಂಡಿಯಾ ಇಸ್ ಅ ಡೆವಲಪಿಂಗ್ ಕಂಟ್ರಿ ಅಂತ. ಹೌದು. ಇಂಡಿಯಾ ಇಸ್ ಅ ಡೆವಲಪ್ಡ್ ಕಂಟ್ರಿ ಯಾವಾಗ ಆಗುತ್ತೆ? ನನ್ನ ಅಂದಾಜು ಇಲ್ಲಿ ತನಕ ಅರ್ಧ ಡೆವಲಪ್ ಆಗಿದೆ. ದಯವಿಟ್ಟು ಎಲ್ಲರೂ ಮೋದಿಗೆ ವೋಟ್ ಹಾಕಿದರೆ, ಯುವಕರು ಯುವತಿಯರು ಎಲ್ಲ ಮುಂದೆ ಬಂದು ವೋಟ್ ಹಾಕಿದರೆ ಇನ್ನೂ 5 ವರ್ಷದಲ್ಲಿ ನಮ್ಮ ಪ್ರಪಂಚದಲ್ಲೇ ನಮ್ಮ ಇಂಡಿಯಾ ನಂಬರ್ 1 ಆಗುತ್ತೆ. ದಯವಿಟ್ಟು ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ, ಮೋದಿಜಿಗೆ ವೋಟ್ ಹಾಕಿ, ಮೋದಿಯನ್ನು ಗೆಲ್ಲಿಸಿ, ಯುವಕರು ಯುವತಿಯರು ಮುಂದೆ ಬನ್ನಿ. ಖಂಡಿತ ನಾವು ದೇಶ ಬಿಟ್ಟು ಇನ್ನೊಂದು ಕಡೆ ಕೆಲಸಕ್ಕೆ ಹೋಗೋ ಅವಶ್ಯಕತೆ ಇಲ್ಲ. ಪ್ರತಿ ಬಡವರಿಗೆ ಒಂದು ಮನೆ ಆಗುತ್ತೆ, ಪ್ರತಿ ಬಡವರಿಗೆ ವಿದ್ಯೆ ಕೊಡ್ತಾರೆ, ಪ್ರತಿ ಬಡವರಿಗೆ ದುಡ್ಡು ಹಾಕ್ತಾರೆ. ದಯವಿಟ್ಟು ವೋಟ್ ಹಾಕಿ. ನಾನು ಇಷ್ಟು ಹೇಳ್ತೀನಿ, ಕಾಂಗ್ರೆಸ್ ನಾನು ಬೇರೆ ಯಾರ ಬಗ್ಗೆ ಮಾತಾಡಲ್ಲ. ಮೋದಿಯವರು ಒಳ್ಳೆಯವರು, ದಯವಿಟ್ಟು ಮೋದಿ ಮುಖ ನೋಡಿ ದಯವಿಟ್ಟು ವೋಟ್ ಹಾಕಿ. ಈ ಮುಖಾಂತರ ನಾನು ಕೇಳ್ಕೊಳ್ಳೋದು. ಹೌದು. ಇವಾಗ ನಾವು ನೋಡ್ತಾ ಇರ್ಬೋದು, ಸಾಮಾನ್ಯ ಜನರು 5,000ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಹೌದು. ಏನಕ್ಕಂದ್ರೆ ಯೂತ್ ಐಕಾನ್ ನೋಡಕ್ಕೆ, ಹೌದು, ಚಕ್ರವರ್ತಿ ಸೂಲಿಬೆಲೆ ಅವರನ್ನ ನೋಡಕ್ಕೆ, ಹೌದು, ಸ್ಪೀಚ್ ಕೇಳಕ್ಕೆ. ಹೌದು. ಅವರ ಗುರುಗಳು ಯಾರು ಮೇಡಮ್? ಸರ್, ಚಕ್ರವರ್ತಿ ಸೂಲಿಬೆಲೆ ಅಂದರೆ ನಮ್ಮ ಇಂಡಿಯಾಕ್ಕೆ ಎಲ್ಲರಿಗೂ ಗೊತ್ತಿದೆ. ಅವರ ಕಂಠ ಅಂದರೆ ಅದು ಕಂಚಿನ ಕಂಠ ಅಂತ ಹೇಳ್ತಾರೆ, ಆ ಥರ. ಅವರು ಒಂದು ಕರೆದರೆ ನಾವೆಲ್ಲ ಇಡೀ ಪ್ರಪಂಚದಿಂದಲೇ ಓಡಿ ಬರ್ತೀವಿ. ಅವರ ಗುರುಗಳು ಮೋದಿಯವರು. ನಾನು 100ಕ್ಕೆ 100 ಹೇಳ್ತೀನಿ, ಅವರ ಗುರುಗಳೇ ಮೋದಿಯವರು. ಇವಾಗ ಚಕ್ರವರ್ತಿ ಸೂಲಿಬೆಲೆ ಅವರು ಯಾರನ್ನ ಫಾಲೋ ಮಾಡ್ತಾರೆ? ಮೋದಿ ಅವ್ರನ್ನ ಫಾಲೋ ಮಾಡ್ತಾರೆ, ವಿವೇಕಾನಂದ ಅವ್ರನ್ನ ಫಾಲೋ ಮಾಡ್ತಾರೆ. ಅವರ ಗುರುಗಳು ವಿವೇಕಾನಂದರು, ಆದರೆ ಅವರಿಗೆ ಮೋದಿಜಿ ಅವರು ಇಷ್ಟ, ಅವರ ತತ್ವಗಳು ಇಷ್ಟ. ಅವರ ಗುರುಗಳು 100ಕ್ಕೆ 100 ವಿವೇಕಾನಂದ ಗುರೂಜಿ. ಬಟ್ ಮೋದಿ ಅವರು ಅವರ ತತ್ವದಿಂದ ಮುಂದೆ ಹೋಗ್ತಾ ಇದ್ದಾರೆ, ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಬೇರೆ ಎಲ್ಲರಿಗೂ ಸಪೋರ್ಟ್ ಮಾಡಲ್ಲ, ಮೋದಿ ಅವರಿಗೆ ಅವರು ಸಪೋರ್ಟ್ ಮಾಡ್ತಾರೆ. ಅದರಿಂದ ನಾವೆಲ್ಲ ಬಂದಿದ್ದೀವಿ. ಥ್ಯಾಂಕ್ ಯು. हर हर मोदी, हर घर मोदी, हर मोदी, हर घर मोदी, हर हर मोदी, हर घर मोदी, मतों में 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 ಫಾಲೋ ಮಾಡ್ತೀರಾ? ವಿವೇಕಾನಂದ ಅವ್ರನ್ನ ಫಾಲೋ ಮಾಡ್ತೀರಾ? ಮೋದಿ ಅವ್ರನ್ನ ಫಾಲೋ ಮಾಡ್ತೀರಾ? ಇಲ್ಲ ಬಿಜೆಪಿನ ಫಾಲೋ ಮಾಡ್ತೀರಾ? ನಾವು ಸ್ವಾಮಿ ವಿವೇಕಾನಂದರನ್ನು ಫಾಲೋ ಮಾಡ್ತೀವಿ, ಮೋದಿನೂ ಫಾಲೋ ಮಾಡ್ತೀವಿ. ಮೋದಿಗಾಗಿ ನಾವು, ನಮಗಾಗಿ ಮೋದಿ, ಟೀಮ್ ಮೋದಿ. ಓಕೆ ಸರ್, ಇವಾಗ ಟೀಮ್ ಆರೋರು ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಆಗೋದು ಹೇಗೆ ಸರ್? ಒಳ್ಳೆಯವ್ರು ಎಲ್ಲರೂ ಯಾರು ಬೇಕಾದ್ರೂ ಆಗ್ಬೋದು ಅನ್ನೋದು ಇದೊಂದು ನಿರೂಪಣೆ. ಇದು ಮೋದಿನವರು ಸಾಮಾನ್ಯ ವ್ಯಕ್ತಿನೂ ಸಹ ಪ್ರಧಾನಮಂತ್ರಿವರೆಗೂ ಆಗ್ಬೋದು. ಸಾಮಾನ್ಯ ವ್ಯಕ್ತಿನೂ ಸಹ ನಾವು ರಾಷ್ಟ್ರಪತಿ ಮಾಡಿದ್ದೀವಿ, ಅಬ್ದುಲ್ ಕಲಾಂ ಮಾಡಿದ್ವಿ, ನಾರಾಯಣ ಅವರು ಮಾಡಿದ್ದೀವಿ, ಹಿಂದುಳಿದ ವರ್ಗದವ್ರನ್ನೂ ಪ್ರಧಾನಿ ಮಾಡಿದ್ದೀವಿ BJPಯಿಂದ. ಅದಕ್ಕೋಸ್ಕರ ಮತ್ತೊಮ್ಮೆ ಮುಂದಿನ ಭವಿಷ್ಯಕ್ಕಾಗಿ 2019ರಲ್ಲಿ ನಾವು ಇವತ್ತು ನೋಡಿದಿರೋ ಜಗತ್ತಿನಲ್ಲಿ ನಮ್ಮ ಭಾರತದ ಎಲ್ಲ ಯಾವ ಕಡೆಯಿಂದನೂ ನೋಡಿದ್ರು ಭಾರತ ಇವತ್ತು ಮಿಂಚ್ತಾ ಇದೆ ಜಗತ್ತಿನಲ್ಲಿ. ಮೋದಿಯವರು ನಮ್ಮ ಭಾರತದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯನ ಮಂಡಿಸಿದ್ದಾರೆ. ಮತ್ತು ಮುಂದೆ 2019ರಿಂದ ನಾವು ಮುಂದೆ ಒಂದು ದೊಡ್ಡ ಎಕನಾಮಿ ಆಗಿ ಬೆಳಿಬೇಕಂದ್ರೆ ಮೋದಿಯವರು ಇರಲೇಬೇಕು. ಬೇರೆಯವ್ರು ಬಂದರೆ ನಮ್ಮ ದೇಶನ ಹಂಚ್ಕೊಂಡು ತಿಂತಾರೆ, ಅದಕ್ಕಾಗಿ ಮೋದಿ ಇರಲೇಬೇಕು. ಸರ್, ಯಾವುದಾದ್ರೂ 2 ಒಳ್ಳೆ ಕೆಲಸಗಳಲ್ಲಿ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ಮಾಡಿರುವಂಥದ್ದು? ಸರ್, ಉಜ್ವಲ ಯೋಜನೆಯಲ್ಲಿ ಬಡವರಿಗೆ ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ನ ಕೊಟ್ಟಿದ್ದಾರೆ ಸರ್. ಮತ್ತು ಆಯುಷ್ಮಾನ್ ಭಾರತದಲ್ಲಿ ಜನರಿಗೆ ಬಡವರಿಗೆ ಒಂದು ಕುಟುಂಬಕ್ಕೆ 5 ಲಕ್ಷದವರೆಗೂ ಫ್ರೀ ಆಫ್ ಕಾಸ್ಟು ಎಲ್ಲ ಕೊಟ್ಟಿದ್ದಾರೆ. ಮತ್ತು ಅದರಲ್ಲಿ ಎಲ್ಲ 1300 ಇದು ಇದೆ ಏನೋ ಟೈಪ್ಸ್ ಆಫ್ ಚಿಕಿತ್ಸೆಗಳನ್ನ ಕೊಡ್ತಾ ಇದ್ದಾರೆ. ಸೊ ಇಂಥ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಮತ್ತು ನೋಡಿ, ಜನೌಷಧಿ ಕೇಂದ್ರದಲ್ಲಿ 50% ಆಫಲ್ಲಿ ಎಲ್ರಿಗೂ ಮೆಡಿಸನ್ನ ಕೊಡ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮನ ನಾವು ಕಾಂಗ್ರೆಸ್ ಸರ್ಕಾರದಲ್ಲೂ ನೋಡಿಲ್ಲ, ಮುಂದೆ ಬೇರೆಯವ್ರು ಯಾರು ಬಂದ್ರೂ ಕೊಡೋದಿಲ್ಲ ಅಂತ ನಮ್ಗೆ ಗೊತ್ತಿದೆ. ಅದರ ಸಲುವಾಗಿ ಮೋದಿ ಬರಲೇಬೇಕು. ಮೋದಿ ಬರಲಿಲ್ಲ ಅಂತಂದರೆ ನಮ್ಮ ದೇಶನ ಇವರು 11 ಜನ ಕುಂತ್ಕೊಂಡು 11 ಭಾಗವಾಗಿ ತಿಂದು ಹಾಕ್ತಾರೆ. ಸೊ ಅದರ ಸಲುವಾಗಿ ಮೋದಿ ಬರಲೇಬೇಕು. ಸರ್, ಮೋದಿ ಅವರು ಯೂತ್ಸ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅನ್ಸಲ್ವಾ? ಹೌದು. ಇವಾಗ ನಾವು ನಮ್ಮ ದೇಶದಲ್ಲಿ 65% ಜನನು ನಾವು ಯೂತ್ ಇರೋದ್ರಿಂದ ನಮ್ಮ ದೇಶ ಯೂತ್ ಆಗಿದೆ ಇವತ್ತು. ಸೊ ಅದರ ಸಲುವಾಗಿ ಮೋದಿ ಬರಲೇಬೇಕು. ಮತ್ತು ಸೊ ಅಫ್ಕೋರ್ಸ್ ಜನ ಮೋದಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಇದು ನಿಮ್ಮ ವಾಹಿನಿಯ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ.
ಈ ಕಾರ್ಯಕ್ರಮಕ್ಕೆ ಇವತ್ತು ನಿಮ್ಮ ಮಹರ್ಷಿಗಳು ಮಾತಾಡ್ತಿರೋದು ನನಗೆ ಸಂತೋಷ, ನಿಮಗೂ ಸಂತೋಷ ಅಂತ ನಾನು ಭಾವಿಸಿದ್ದೇನೆ. ರಾಷ್ಟ್ರ ಕಟ್ಟುವಂತಹ ಕಾಯಕಕ್ಕೆ ಇವತ್ತು ಎಲ್ಲರೂ ಮುಂದಾಗಿದ್ದಾರೆ. ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ಹಾಗೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಜೊತೆಗೆ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಬದುಕು. ಇವತ್ತು ಗಣರಾಜ್ಯೋತ್ಸವ ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತಹ ಗ್ರಂಥ ಸರ್ವರಲ್ಲೂ ಸಮಾನತೆ, ಸಮಬಾಳತ್ವೆ, ಪ್ರತಿಯೊಬ್ಬರಿಗೂ ನೆಮ್ಮದಿಯ ಬದುಕಿಗೋಸ್ಕರ, ಮೇಲು ಕೀಳು ಎಂಬತಕ್ಕಂಥದ್ದು ಇಲ್ದಿರ ಪ್ರತಿಯೊಬ್ಬರಲ್ಲೂ ಯಶಸ್ಸಿಗೋಸ್ಕರ ಏನು ಗ್ರಂಥವಿದೆಯೋ ಅದು ಚಾಲ್ತಿಯಲ್ಲಿ ಬರಲಿಕ್ಕಾಗಿ ಇವತ್ತಿನ ದಿವಸ ಕೇಂದ್ರ ಸರ್ಕಾರದಲ್ಲಿ ಒಳ್ಳೆ ನಾಯಕ ಬೇಕಾಗಿದೆ. ಆ ನಾಯಕರಿಗಾಗಿ ಮತ್ತೊಮ್ಮೆ ನಾಯಕ ನಮಗೆ ಬೇಕಾಗಿರೋದಕ್ಕಾಗಿ ಈ ಒಂದು ಕಾರ್ಯಕ್ರಮ ಅಂತ ಇವತ್ತು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮ ಯಶಸ್ಸು, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಸರ್, ಇವಾಗ ಎಲ್ಲ ಕಡೆ ನೋಡ್ತಾ ಇದ್ದೀವಿ ಟೀ ಮೋದಿ ಅಂತಾರೆ, ಏನಕ್ಕೆ ಸರ್? ನಮ್ದೊಂದೇ ಇಂಟೆನ್ಷನ್, ನಮ್ದೊಂದೇ ಉದ್ದೇಶ. ನಿಯತ್ತಾದ ಮನುಷ್ಯ, ನಿಯತ್ತಾದ ಪ್ರೈಮ್ ಮಿನಿಸ್ಟರ್ ಅಂದರೆ ನರೇಂದ್ರ ಮೋದಿ ಅವರು. ಮತ್ತೊಮ್ಮೆ ಅವರು ದೇಶದ ಪ್ರಧಾನಿಯಾಗಿ ಒಳ್ಳೆ ಕಾರ್ಯಕ್ರಮ ಕೊಡಬೇಕಾಗಿ ರ್ಯಾಲಿ ಮಾಡ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ಟೀಮ್ ಮೋದಿ ಅಂತ ಎಲ್ಲ ಕಡೆ ಆಗ್ತಾ ಇದೆ. ಈ ಅಭಿಯಾನದ ಬಗ್ಗೆ ಹೇಳಿ ಸರ್. ಇದು ನಮ್ಮ ರಕ್ತದ ಗುರುತಿಗಾಗಿ ಹೋರಾಟ. 2019 ಇದು ಕೇವಲ ಚುನಾವಣೆ ಅಲ್ಲ, ಇದು ಮಹಾಭಾರತದ ಯುದ್ಧ ಥರನೇ. ಮೋದಿ ಗೆಲುವು ಶತಸಿದ್ಧ. ಮೋದಿ ಗೆಲುವು ಭಾರತದ ಪ್ರಗತಿಗೆ, ನಾಗಾಲೋಟಕ್ಕೆ ವಿಶ್ವಗುರು ಭಾರತದತ್ತ ಒಂದು ಹೆಜ್ಜೆ ಇದು. ಇವಾಗ ನಾವು GST ನೋಡಿದ್ರೆ 18% ಇದೆ, ಮತ್ತೆ ಸಿಲಿಂಡ್ರು, ಪೆಟ್ರೋಲ್ ಬೆಲೆ ಎಲ್ಲ ತುಂಬ ಆಗ್ತಾ ಇದೆ. ಅದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೋದಿ ತಿರ್ಗಾ ಬರಬೇಕಾ? GST ಇವಾಗ ಸೆಟಪ್ ಆಗ್ತಾ ಇದೆ. GST ಇವಾಗ ರೀಸೆಂಟಾಗಿ 100 ಐಟಮ್ ಬಗ್ಗೆ 100 ಐಟಮ್ಗಳನ್ನ ಕಡಿತ ಮಾಡಿದರು. ಅದು GST ಒಂದು ಇಂಪ್ಲಿಮೆಂಟ್ ಮಾಡಿದರು. ಸಿಲಿಂಡರ್ ನೀವು ನೋಡ್ಬೋದು, ಸಬ್ಸಿಡಿ ಹಿಂದೆ ಇವರು ಯಾರು ಗ್ಯಾಸ್ ಡೀಲರ್ಸ್ ಎಲ್ಲ ತಿಂತಾಯಿದ್ರು, ಅದು ಇವಾಗ ಡೈರೆಕ್ಟಾಗಿ ಹೋಗ್ತಾ ಇದೆ. 5,28,000 ಕೋಟಿ ಉಳಿತಾಯ ಆಗಿದೆ ನಮ್ಮ ಭಾರತ ದೇಶಕ್ಕೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರಿಂದ. ಇದು ಒಳ್ಳೆ ನಿರ್ಧಾರ. ಉಜ್ವಲ ಯೋಜನೆ, ಬಡವರ ಮನೆಯಲ್ಲೂ ಗ್ಯಾಸ್ ಹೋಗಿದೆ. ಇದು ಅದ್ಭುತವಾದ ಯೋಜನೆ. 6 ಕೋಟಿ ಸಿಲಿಂಡರ್ನ ಮೋದಿ ಒಬ್ಬರೇ ಕೊಟ್ಟಿದ್ದು. 1950ರಲ್ಲಿ ಭಾರತಕ್ಕೆ ಸಿಲಿಂಡರ್ ಪರಿಚಯ ಆಯಿತು. ಇದುವರೆಗೂ 30% ಇದ್ದಂಥ ಸಿಲಿಂಡರ್ನ 70%ವರೆಗೆ ನಮ್ಮ ಮೋದಿಯವರು ತಲುಪಿಸಿದ್ದಾರೆ. ಭಾರತದಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಭಾರತದ ಹೆಸರನ್ನು ವಿಶ್ವಮಟ್ಟಕ್ಕೆ ತಲುಪಿಸಿರೋದು ಎಲ್ಲ ಯೂತ್ಗೆ ಇಷ್ಟ ಆಗಿದೆ. ಅದಕ್ಕೋಸ್ಕರ ಟೀಮ್ ಮೋದಿ ಅನ್ನಲೇಬೇಕಲ್ಲ. ಯಾಕಂದರೆ ನಮ್ಮದು ಈ ಟೀಮ್ ಮೋದಿ ಇರೋದಕ್ಕೋಸ್ಕರನೇ, ಭಾರತಕ್ಕೋಸ್ಕರ ಮೋದಿಗೋಸ್ಕರ ನಾವು ಅಂತ. ಆತ ಪ್ರತಿದಿನ 16 ಅವರ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾವು ಆತನಿಗೆ ಯಾವತ್ತು ಗಣರಾಜ್ಯೋತ್ಸವ ದಿನ 2 ಅವರ್ 3 ಅವರ್ ಕೊಟ್ಬಿಟ್ಟು ಆತ ಮಾಡಿರ್ತಕ್ಕಂಥ ಕೆಲಸನ ಮತ್ತು ಆ ಥರ ಮಾಡಿರ್ತಕ್ಕಂಥ ಯೋಜನೆಗಳನ್ನ ಜನರಿಗೆ ತಿಳಿಸೋದು ತಪ್ಪೇನಿಲ್ಲ ಅಲ್ವಾ? ಅದಕ್ಕೋಸ್ಕರ ಟೀಮ್ ಮೋದಿ ಆಗಲೇಬೇಕು ಸರ್. ಖಂಡಿತವಾಗ್ಲೂ ಮೋದಿ ಅವರು ಬಂದೇ ಬರ್ತಾರಾ? ಬರಲೇಬೇಕು ಸರ್, ಬಂದೇ ಬರ್ತಾರೆ. ನಮ್ಮಂಥ ಅಭಿಮಾನಿಗಳಾಗಿರ್ಬೋದು, ಇಲ್ಲ ವಾಲಂಟಿಯರ್ಸ್ ಆಗಿರ್ಬೋದು, ತುಂಬ ಜನ ಇದ್ದಾರೆ, ಇಡೀ ಭಾರತದಲ್ಲಿದ್ದಾರೆ. ಅವರೆಲ್ಲರೂ ಪರಿಶ್ರಮ ಹಾಕ್ತಾರೆ. ಪ್ರತಿಯೊಬ್ಬರಿಗೂ ತಲುಪಿಸ್ತಾರೆ. ಅವ್ರು ಮಾಡಿರೋ ಯೋಜನೆಗಳನ್ನೆಲ್ಲ ಟೀಮ್ ಮೋದಿ ಆ ಕೆಲಸದಲ್ಲಿ ನಿರತರವಾಗಿರುತ್ತೆ. ಮತ್ತು ಮೋದಿ ಅವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ.